ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುಕ್ಷೇತ್ರ ಕಾನಟಿ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಮತ್ತು ಶ್ರೀ ಮಾರುತೇಶ್ವರ ದೇವರ ಓಕಳಿ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನ ಶೂನ್ಯ ಸಿಂಹಾಸನಾಧೀಶ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಕುಮಾರೇಂದ್ರ ಮಹಾಸನ್ನಿಧಿ ಸಿದ್ಧ ಸಂಸ್ಥಾನ ಪೀಠ ಸುಕ್ಷೇತ್ರ ಸಾವಳಗಿ ಗೋಕಾಕ್ ವಹಿಸಿದ್ರು. ಮುಂಜಾನೆ 10 ಗಂಟೆಗೆ ಶ್ರೀ ಶಿವಲಿಂಗೇಶ್ವರ ರಥೋತ್ಸವಕ್ಕೆ ಕಳಸಾರೋಹಣ ಜರುಗಿತು. ಮುಂಜಾನೆ 11 ಗಂಟೆಗೆ ಮನ್ಯಾಳ ಶ್ರೀ ಲಕ್ಷ್ಮೀದೇವಿ, ಗುರ್ಲಾಪುರ ಶ್ರೀ ಲಕ್ಷ್ಮೀದೇವಿ ಮತ್ತು ಮಲ್ಲಿಕಾರ್ಜುನ ಸೈದಾಪುರ ಶ್ರೀ ಶಿವಲಿಂಗೇಶ್ವರ ಮತ್ತು ಶ್ರೀ ಮಾರುತೇಶ್ವರ ಎಳ್ಳೂರು ಶ್ರೀ ಶಿವಮ್ಮ ದೇವಿ ಪಲ್ಲಕ್ಕಿ ಉತ್ಸವದೊಂದಿಗೆ ಪಲ್ಲಕ್ಕಿಗಳನ್ನು ಬರಮಾಡಿಕೊಂಡರು. ಈ ಜಾತ್ರೆ ನಿಮಿತ್ತ ಯುವಕರು ಹ್ಯಾಪಿಚ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿದ್ದರು. ಮಧ್ಯಾಹ್ನ 1 ಗಂಟೆಗೆ ಮಹಾಪ್ರಸಾದ ಪ್ರಾರಂಭವಾಗಿತ್ತು. ಸಂಜೆ 5:30 ಗಂಟೆಗೆ ಶ್ರೀ ಶಿವಲಿಂಗೇಶ್ವರ ರಥೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ರಾತ್ರಿ 9:30 ಗಂಟೆಗೆ ಮಾನಸ ಕಲಾ ಸಂಘ ಬೆಂಗಳೂರು ಇವರಿಂದ ಹಳ್ಳಿ ಹುಡುಗಿ ಮೋಸದ ಗಡಿಗೆ ಅರ್ಥಾತ್ ಕೈಲಾಗದ ಗಂಡ ಕೈಲಾಸ ಖಂಡ ಎಂಬ ಸುಂದರ ನಾಟಕ ಜರುಗಿತು. ಈ ಸಂದರ್ಭದಲ್ಲಿ ಚೇತನ್ ಮಹದೇವ, ರೇಡರ ರಟ್ಟಿ, ಶಿವನಪ್ಪ ಗುಡ್ನನ್ನವರ್, ಜಗದೀಶ್ ಬಳಿಗಾರ, ಉದಯ್ ಲಂಗೋಟಿ, ವಿಠ್ಠಲ ಲಂಗೋಟಿ, ಮಾಂತೇಶ್ ಕರಿಕಟ್ಟಿ, ರಾಮಜಿ ಕರಿಕಟ್ಟಿ, ಸಿದ್ದಪ್ಪ ಹದಿಮನಿ, ಶ್ರೀಶೈಲ ಹಾಗೂ ಸಮಸ್ತ ಕಾನಟಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಕುಮಾರ್ ವಡ್ಡರ್, ಪ್ರಶಾಪವ ಟಿವಿ, ಮೂಡಲಗಿ. ಪ್ರತಿ ವರ್ಷ ಈ ಒಂದು ಶಿವಲಿಂಗೇಶ್ವರ ಜಾತ್ರೆ ಹಾಗೂ ರಥೋತ್ಸವಕ್ಕೆ ಕ್ರೀಡೆಯನ್ನ ಪ್ರತಿ ವರ್ಷ ನಾವು ನಡೆಸಲಿದ್ದು, ಅದೇ ರೀತಿ ಎಲ್ಲಾ ಊರಿನ ಟೀಮ್ಗಳ ಬಂದು ಈ ಒಂದು ಕಾನಟಿಯಲ್ಲಿ ಬಹಳ ಅದ್ದೂರಿಯಾಗಿ ಕ್ರೀಡೆಗೆ ತಾವು ಒಗ್ಗಟ್ಟು ಪ್ರತಿ ಟೀಮಿನವರು ಬಂದು ಈ ಒಂದು 3 ದಿನಗಳ ಕಾಲ ಸತತವಾಗಿ ಬಂದು ತಾವು ಕ್ರೀಡೆಯನ್ನ ಬಹಳ ಅತ್ಯುತ್ತಮವಾಗಿ ಆಡಿ ಇವತ್ತು ಫೈನಲ್ ಹಾಗೂ ಸೆಮಿಫೈನಲ್ ಹಾಗೂ ಫೈನಲ್ ಮ್ಯಾಚ್ ಇರುವುದರಿಂದ ಮ್ಯಾಚ್ ಇರುವುದು ಇವತ್ತು 4 ತಾರೀಕು ಇವತ್ತ ಇರುತ್ತದೆ. ಅದೇ ರೀತಿ ಇವತ್ತು ಸಾಯಂಕಾಲ ರಥೋತ್ಸವ ಜರಗಲಿದ್ದು ಬಹಳ ವಿಜೃಂಭಣೆ ಹಾಗೂ ನಾಟಕವಿರುತ್ತದೆ. ಬಹಳ ವಿಜೃಂಭಣೆಯಿಂದ ಎಲ್ಲ ಹಳ್ಳಿ ಜನರು ಬಂದು, ಸುತ್ತಮುತ್ತಲಿನ ಹಳ್ಳಿ ಜನರು ಬಂದು ಈ ಒಂದು ಜಾತ್ರೆಯನ್ನ ಯಶಸ್ವಿಗೊಳಿಸ್ತಾರೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಶ್ರೀ ಶಿವಲಿಂಗೇಶ್ವರ ಪ್ರತಿ ವರ್ಷದಂತೆ 3 ಸಲ ಜಾತ್ರೆ ಆಗತ್ತೆ. ಒಮ್ಮೆ ಶ್ರಾವಣ ಆಗತ್ತೆ, ಒಮ್ಮೆ ಶಿವರಾತ್ರಿ ಆಗತ್ತೆ. ಮೇದಾಗಂತ ಬಸವನ ಜಾತ್ರೆ 5 ದಿವಸಿಗೆ ಒಂದು ತೇರಿನ ಜಾತ್ರೆ ಶಿವಲಿಂಗೇಶ್ವರ ತೇರಿನ ರಚಿತವಾಗುತ್ತದೆ. ಇಲ್ಲಿ ಸುತ್ತಮುತ್ತ ಸೈದಾಪುರ, ಗುರ್ಲಾಪುರ, ಗುರ್ಲಾಪುರ, ಮುನ್ಯಾಳು ಈ ಅನೇಕ ಊರು ದೇವಸ್ಥಾನ ಒಂದು 7-8 ದೇವಸ್ಥಾನ ಪಾಲಿಕೆಗಳು ಬರ್ತಾವೆ. ಮತ್ತು ಊರಿನ ಎಲ್ಲಾ ಗ್ರಾಮಸ್ಥರು ಕೂಡಿ ಎಲ್ಲಾ ಕಾಸ್ಟ್ ಎಲ್ಲರೂ ಒಗ್ಗಟ್ಟಿನಿಂದ ಜಾತ್ರೆ ನೆರವೇರಿಸ್ತಾರೋ. ಈಗ ನಮ್ಮ ಅಥವಾ ಭಗೀರಥ ಸಂಘದಾಗ ನಮ್ಮ ಸಂಘದ ಹುಡುಗರು ಕಂಟಿನ್ಯೂ ಪ್ರತಿ ವರ್ಷ ಶ್ರೀ ಶಿವೇಶ್ವರ ಜಾತ್ರೆ ಮಹಾಪ್ರಸಾದ ನೀಡುತ್ತಾರೆ. ಎಲ್ಲರೂ ಕಂಟಿನ್ಯೂ ಯಾರು ಅವ್ರ ಎಲ್ಲಾ ಕಾಸ್ಟ್ಗಳು ಎಲ್ಲರೂ ಪೂರ್ತಿ ಬಂದು ದೇವ್ರ ಸೇವೆ ಮಾಡ್ತಾರೋ. ಸೋಮವಾರಕ್ಕೊಮ್ಮೆ ಪ್ರತಿ ಸೋಮವಾರಕ್ಕೊಮ್ಮೆ ಸೇವಾ ಆಕೈತಿ ಶಿವಲಿಂಗೇಶ್ವರದ. ಎಲ್ಲಾ ಸಾಯಂಕಾಲ 7, 8, 9, 10 ಗಂಟೆ ತನಕ 100-200 ಮಂದಿ ಊಟ ವ್ಯವಸ್ಥೆ ಇರ್ತೈತಿ. ದಿವಸ ಸೋಮವಾರಕ್ಕೊಮ್ಮೆ ಊಟದ ವ್ಯವಸ್ಥೆ ಇರ್ತೈತಿ. ಪ್ರತಿ ಅಮಾವಾಸ್ಯೆಗೊಮ್ಮೆ ಶಿವಲಿಂಗೇಶ್ವರದ ಅಮಾವಾಸ್ಯೆಗೊಮ್ಮೆ ಊಟದ ವ್ಯವಸ್ಥೆ ಇರ್ತೈತಿ. ಸುತ್ತಮುತ್ತಲ ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ನಮ್ಮ ಮಧುವಾಯಿ, ಸೈದಾಪುರ ಹಿಂಗ ಮುಂದೆ ಎಲ್ಲ ಆಲ್ಮೋಸ್ಟ್ ಎಲ್ಲಾರು ದೇವಸ್ಥಾನ ನಮ್ಮ ಎಲ್ಲೇ ಹೋದ್ರೆ ನಮ್ಮ ಶಿವಲಿಂಗೇಶ್ವರ ಪಾಲಿಕೆ ನಡ್ಕೊತ ಹೋಗತಿ. ರಪ್ತಾಯಿ ಗೋಕಾಕ್ ಹೋದ್ರು ನಡ್ಕೋಕು, ರಪ್ತಾಯಿ ಜಾತ್ರೆಗೆ ಹೋದ್ರು ಪಾಲಿಕೆ ಯಾರು ಟ್ಯಾಕ್ಟರ್ ಅಂತೂ ಶಿವಲಿಂಗೇಶ್ವರ ಪಾಲಿಕೆ. ಅದ ಎಲ್ಲಾ ಕಾಸ್ಟ್ ಕೂಡಿ ಒಬ್ಬೊಂದು ನೇಮ್ಸಾರ ಪ್ರಕಾರ ಎಲ್ಲ ದೇವ್ರ ಸೇವೆ ಮಾಡ್ತಾರೋ. ಅವ್ರನ್ನ ಎಲ್ಲರೂ ಧನ್ಯವಾದಗಳು. ರಾಮಪ್ಪ ಲಕ್ಷ್ಮಣ ಕರಗಣ್ಣಿ. ಈ ಜಾತ್ರೆದ ವಿಶೇಷತೆ ಏನಂದ್ರ
ಮೊದಲ ಪ್ರತಿ ದಿವಸ ವರ್ಷದಂತೆ ನಡೆಯುವಂತ ಜಾತ್ರೆ ವ್ಯವಸ್ಥೆ ಅಂದ್ರ ಹನುಮಂತಿಯವರ ಒಬ್ಬೆಯ ನಿಮಿತ್ತವಾಗಿ ಒಂದು ಪೂಜೆ 30ನೇ ತಾರೀಕು ಒಂದು ಗುರುವಾರ ಒಂದು ಮಾಡಿರ್ತೀವಿ. ಅದೇ ಮತ್ ಶುಕ್ರವಾರ ನಡವಕುಳಿ ಮಾಡ್ತು, ಶನಿವಾರ ದಿನ ಕಡಿಯೋಕುಳಿ ಮಾಡಿ ಪಲ್ಯಕ್ಕೋತ್ಸವ ಮಾಡ್ತು. ಎಲ್ಲಾ ಊರು ಭಕ್ತರು ಸುತ್ತಮುತ್ತ ಅವರೆಲ್ಲ ಬಂದಿರ್ತಾರ ಒಬ್ಬಿ ಸಂಬಂಧ. ಅದೇ ರೀತಿ ಮತ್ತ ಪ್ರತಿ ಒಂದು ದಿವಸ ಗ್ಯಾಪ್ ಬಿಟ್ಟ ರವಿವಾರ ದಿವಸ ಶಿವಲಿಂಗೇಶ್ವರ ಜಾತ್ರೆ ಸೋಮವಾರ ದಿವಸ ಇರ್ತೈತಿ. ರವಿವಾರ ದಿನ ವಾಲಗಳವರು ಎಲ್ಲ ಇಲ್ಲೇ ಕೂಡಿ ಎಲ್ಲಾ ಸೇವಕರು ಕೂಡಿ ಇಲ್ಲೇ ಗುಡಿಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡ ಸೋಮವಾರ ದಿವಸ 4ನೇ ತಾರೀಕು 4/5/26ರಂದು ಜಾತ್ರೆ ನಡೆಯುವ ಕಾರ್ಯಕ್ರಮಕ್ಕ ಎಲ್ಲಾ ಸುತ್ತಮುತ್ತಲಿನ ಮದಮಾಯಿ, ಮಾರಾಪುರ, ಮುನ್ಯಾಳ, ಹಳ್ಳೂರ, ಶಿವಾಪುರ, ಗುರ್ಲಾಪುರ ಅತಿ ಸುತ್ತಮುತ್ತಲ ಭಕ್ತಿ ಮಂದಿರ ಕೂಡ ಒಂದು 4ರಿಂದ 5,000 ಜನ ಬಂದು ಕೂಡ್ತೈತಿ. ಎಲ್ಲಾರು ಪ್ರಸಾದ ಮಾಡ್ಕೊಂಡು ತೇರಿನ ವ್ಯವಸ್ಥೆ ಆಡ್ಕೊಂಡ ಕಾರ್ಯಕ್ರಮ ಇರ್ತೈತಿ. ಅದೇ ಸಾಯಂಕಾಲ 6 ಗಂಟೆಗೆ ತೇರಿನ ಇರ್ತೈತಿ. ಎಲ್ಲಾ ದೇವಸ್ಥಾನದ ಪಾಲಿಕೆ ವ್ಯವಸ್ಥೆ ಇರ್ತಾವ. ಈ ಸುತ್ತಮುತ್ತ ಎಲ್ಲ ಪಾಲಿಕೆ ತಂದಿರ್ತು. ಆ ಪಾಲಿಕೆ ಉತ್ಸವ ಮುಗಿದ ನಂತರ ತೇರ ಜರುಗುತ್ತದೆ. ತೇರು ಜರುಗಿದ ನಂತರ ರಾತ್ರಿ 9 ಗಂಟೆಗೆ ನಾಟಕದ ಕಾರ್ಯಕ್ರಮ ಇರ್ಬೋದು. ಇಷ್ಟ ಮುಗಿಸುತ್ತೆ ರೆಡಿ ಆಗೈತಿ. ಈ ನಮ್ಮ ಕಾನಟ್ಟಿ ಗ್ರಾಮದ ಜಗದ್ಗುರು ಶ್ರೀ ಶಿವಲಿಂಗೇಶ್ವರ ಜಾತ್ರೆ ವರ್ಷದಲ್ಲಿ 3 ಸಲ ಆಗ್ತೈತ್ರಿ. ಒಂದು ಶ್ರಾವಣ ಮಾಸದಾಗ, ಇನ್ನೊಂದು ಮಹಾಶಿವರಾತ್ರಿ ಒಳಗ, ಒಮ್ಮೆ ಈಗ ಬಸವ ಜಯಂತಿ ಆದ್ಮೇಲೆ ಹೊತ್ತ. ಈ ಎಲ್ಲಾ ಜಾತ್ರೆಗಳು ನಮ್ಮ ಸಾವಳಗಿಯ ಜಗದ್ಗುರುಗಳ ನೇತೃತ್ವದಲ್ಲಿ ಅವ್ರ ಆಶೀರ್ವಾದದಿಂದಾನೇ ಇಲ್ಲಿ ನಮ್ಮ ಶಿವಲಿಂಗೇಶ್ವರ ಜಾತ್ರೆ ಜರುಗ್ತದ. ಅದು ಅಲ್ಲದ ಈ 3 ಜಾತ್ರೆ ಒಳಗೆ ಇದೊಂದು ದೊಡ್ಡ ಜಾತ್ರೆ ಅಂದ್ರ ಮಹಾರಥೋತ್ಸವ ನಡಿತೈತಿ. ಮುಂಜಾನೆ ಮಹಾರುದ್ರಾಭಿಷೇಕ ಆಗಿರ್ತೈತಿ, ಅನ್ನ ಪ್ರಸಾದ ಆಗಿರ್ತೈತಿ. ಆ ನಂತರ ಈಗ ರಥೋತ್ಸವ. ಈಗ ರಾತ್ರಿ 9 ಗಂಟೆಗೆ ಹಳ್ಳಿ ಹುಡುಗಿ ಮೊಸರಗಡಿಗೆ ನಾಟಕ ದೊಡ್ಡ ಪ್ರಮಾಣ ಆಕೈತಿ. ಮತ್ ಸುತ್ತಮುತ್ತಿನ ಎಲ್ಲಾ ಹಳ್ಳಿಗಳು 10 ಹಳ್ಳಿ ಜನ ಬಂದ್ ಇಲ್ಲಿ ಸೇರ್ತಾರೋ. ಅನ್ನ ಪ್ರಸಾದನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾರೋ. ಆ ನಂತರ ಪ್ರತಿ ವರ್ಷ ಪ್ರತಿ ಸೋಮವಾರ 12 ತಿಂಗಳ ಇಲ್ಲಿ ಎಲ್ಲಾ ಶಿವಲಿಂಗೇಶ್ವರ ಸೇವಾ ಆಕೈತಿ. 200ರಿಂದ 300 ಜನ ಕೊಡ್ತಾರೋ. ಆ ನಂತರ ಪ್ರಸಾದ ವ್ಯವಸ್ಥೆ, ಸಕ್ಕರೆ ಪ್ರಸಾದ ವ್ಯವಸ್ಥೆ, ಊಟದ ವ್ಯವಸ್ಥೆ ಪ್ರತಿ ಸೋಮವಾರ ಸಾಯಂಕಾಲ ಇರ್ತೈತಿ. ಅದು ಅಲ್ಲ ಪ್ರತಿ ಅಮಾವಾಸ್ಯೆಗೂ ಸಹಿತ ಅನ್ನ ಪ್ರಸಾದ ಇರ್ತೈತಿ. ಅದಕ್ಕ ಇದು ಭಜನಾ ಕಾರ್ಯಕ್ರಮ ಇರ್ತಾವತಿ. ಆ ನಂತರ ಅಮಾವಾಸ್ಯೆ ದಿನ ಪೂರಾ ಓಂ ನಮಃ ಶಿವಾಯ ಭಕ್ತಿಯಿಂದ ಎಲ್ಲ ಆಧ್ಯಾತ್ಮಿಕ ಜರುಗ್ತೈತಿ. ಆ ನಂತರ ಪ್ರತಿ ಶ್ರಾವಣ ಮಾಸ 1 ತಿಂಗಳ ಪ್ರವಚನ ಜರುಗತಿ ಇಲ್ಲೇ ಜಗದ್ಗುರು ಶಿವಲಿಂಗೇಶ್ವರ ದೇವಸ್ಥಾನದಾಗ. ಅದಕ್ಕಾಗಿ ಶಿವಲಿಂಗೇಶ್ವರ ಪವಾಡ ಬಹಳ ಐತದ. ಆದ್ರೂ ಎಷ್ಟು ಹೇಳಿದ್ರು ಕಡಿಮೆ. ಅದಕ್ಕ ಎಷ್ಟು ತಿಳಿದೈತಿ ಹೇಳೈತಿ. ಧನ್ಯವಾದಗಳು. ಶಿವನಪ್ಪ ವಿವಾಪ ಗುದಗಣ್ಣವ್ರ. ಈಗ ತಮ್ಮ